1915ರಲ್ಲಿ ಇಂದಿನ ಐಟಿ ಸಿಟಿ ಆಗಿರುವ ವೈಟ್ಫೀಲ್ಡ್ ಆ ಸಮಯದಲ್ಲಿ ಒಂದು ಶಾಂತವಾದ ಆಂಗ್ಲೋ ಇಂಡಿಯನ್ ಸೆಟಲ್ಮೆಂಟ್ ಆಗಿತ್ತು. ಅಲ್ಲೇ ಆರಂಭವಾಗಿತ್ತು ವೈಟ್ಫೀಲ್ಡ್ನ ಇತಿಹಾಸದ ಅತ್ಯಂತ ಪ್ರಮುಖ ಸ್ಥಳಗಳಲ್ಲಿ ಒಂದಾದ ಮೀರ್ ಸಾಹೇಬ್ ಜನರಲ್ ಸ್ಟೋರ್ಸ್. ಈ ಅಂಗಡಿಯನ್ನು ಸ್ಥಾಪಿಸಿದವರು ಡಾಕ್ಟರ್ ಮೀರ್ ಜಿಯಾವುದ್ದೀನ್ ಅವರ ತಾತ 8 ಎಕರೆ ಜಾಗವನ್ನು ಖರೀದಿಸಿ ಈ ಭವ್ಯ ಕಟ್ಟಡವನ್ನು ನಿರ್ಮಿಸಿದರು. ಆ ಕಾಲದಲ್ಲಿ ವೈಟ್ಫೀಲ್ಡ್ ಸುತ್ತಮುತ್ತ 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇದು ಒಂದೇ ಪ್ರಮುಖ ಸ್ಟೋರ್ ಆಗಿತ್ತು. ಅಕ್ಕಿ, ಗೋಧಿ, ಗ್ರಾಸರೀಸು, ಮೆಡಿಸಿನ್ ಮತ್ತು ಇತ್ಯಾದಿ ಜನರಿಗೆ ಬೇಕಾದ ಪ್ರತಿಯೊಂದು ವಸ್ತುವು ಇಲ್ಲಿ ಸಿಗುತ್ತಿತ್ತು. ಪ್ರತಿದಿನ ಬೆಳಗ್ಗೆ ಟ್ರೈನ್ ಮೂಲಕ ಸಾಮಾನುಗಳು ಬರುತ್ತಿದ್ದವು ಮತ್ತೆ ಇಲ್ಲಿಂದಲೇ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸರಬರಾಜು ಆಗುತ್ತಿತ್ತು. ಆದರೆ ಕೇವಲ ಇದು ಒಂದು ಅಂಗಡಿ ಮಾತ್ರವಲ್ಲ, ವೈಟ್ಫೀಲ್ಡ್ ನ ಮೊದಲ ಪೋಸ್ಟ್ ಆಫೀಸ್, ಮೊದಲ ಟೆಲಿಫೋನ್ ಎಕ್ಸ್ಚೇಂಜ್ ಹಾಗೂ ಮೊದಲ ಪಂಚಾಯತ್ ಆಫೀಸ್ ಕೂಡ ಈ ಕಾಂಪೌಂಡ್ ಒಳಗೆ ಕಾರ್ಯನಿರ್ವಹಿಸುತ್ತಿದ್ದವು. ಆ ಕಾಲದ ಜನರಿಗೆ ಮೀರ್ ಸಾಹೇಬ್ ಜನರಲ್ ಸ್ಟೋರ್ ಅಂದ್ರೆ ಒಂದು ಅಂಗಡಿಯಲ್ಲ, ಒಂದು ಜೀವನಾಡಿ. ಆ ಕಾಲದ ವೈಟ್ಫೀಲ್ಡ್ ನ ನೆನಪುಗಳು ಇಂದಿಗೂ ಜೀವಂತವಾಗಿರುತ್ತವೆ. ಆದರೆ ಕಾಲ ಬದಲಾಗುತ್ತಿತ್ತು. 1990ರ ನಂತರ ಐಟಿ ಕಂಪನೀಸು, ಮಾಲು, ಸೂಪರ್ ಮಾರ್ಕೆಟ್ಸ್ ಬಂದಂತೆ ಹಳೆಯ ವೈಟ್ಫೀಲ್ಡ್ ನಿಧಾನವಾಗಿ ಬದಲಾಗತೊಡಗಿತು. ಸುಮಾರು 2000ರ ವೇಳೆಗೆ ಮೀರ್ ಸಾಹೇಬ್ ಜನರಲ್ ಸ್ಟೋರ್ನ ತನ್ನ ಬಾಗಿಲುಗಳನ್ನು ಮುಚ್ಚತೊಡಗಿತು.